ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಈ ಹತ್ತಿ ಮರನ ತೋರಿಸ್ತಾ ಇದ್ದೀನಲ್ಲ, ಮರ ತುಂಬ ಹಣ್ಣಾಗಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ. ಹತ್ತಿ ಮರದ ಪ್ರತಿಯೊಂದು ಭಾಗವು ಔಷಧಿಯ ಆಗರ. ನಾನು ಇಷ್ಟೊಂದು ಹತ್ತಿ ಹಣ್ಣನ್ನು ಇವತ್ತು ಕಿತ್ಕೊಂಡ್ಬಂದಿದ್ದೀನಿ. ಈ ಹಣ್ಣುಗಳು ವಿಟಮಿನ್ ಎ, ಬಿ ಮತ್ತು ಸಿ ಇಂದ ಎನ್ರಿಚ್ ಆಗಿರುತ್ತೆ. ಹಾಗೆ ಕ್ಯಾಲ್ಶಿಯಂ, ಐರನ್, ಪೊಟ್ಯಾಷಿಯಂ, ಮಿನರಲ್ಸ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುತ್ತೆ. ಫೈಬರ್ ಕಂಟೆಂಟು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ಹಾಗೆ ಇದನ್ನು ನಾವು ಒಂದು ವೆಯ್ಟ್ ಲಾಸ್ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಬೋದು. ನೋಡಿ, ಇದು ನಿಜವಾದ ಹಣ್ಣಲ್ಲ, ಇದನ್ನು ಅಪುಷ್ಪ ಅಂತ ಕರಿತೀವಿ. ಅಂದರೆ ಇದರಲ್ಲಿ ನಮಗೆ ಹೂವಾಗೋದು ಗೊತ್ತಾಗೋದಿಲ್ಲ. ಯಾಕಂದರೆ ಈ ಹಣ್ಣು ಅಂತ ನಾವೇನು ಕರಿತಾ ಇದ್ದೀವಿ, ಇದು ಒಂದು ಹೂವಿನ ಗೊಂಚಲು. ಇದ್ರ ಒಳಗಡೆ ಮೇಲ್ ಫ್ಲವರ್ ಮತ್ತು ಫೀಮೇಲ್ ಫ್ಲವರ್ ಎರಡೂ ಇರುತ್ತೆ. ಅದರ ಪರಾಗಸ್ಪರ್ಶ ಕ್ರಿಯೆಗೋಸ್ಕರ ಕಾಯಿ ಇರಬೇಕಾದ್ರೆ ಇದರೊಳಗೆ ಇನ್ಸೆಕ್ಟ್ಗಳು ಹೋಗ್ತವೆ. ಹಾಗಾಗಿ ನಮಗೆ ಹತ್ತಿ ಹಣ್ಣು ಹೊಡೆದಾಗ ಹುಳಗಳು ಕಾಣಿಸ್ತವೆ. ಈ ಹಣ್ಣಿನ ಶೆಲ್ಫ್ ಲೈಫ್ ತುಂಬ ಕಡಿಮೆ ಇರೋದ್ರಿಂದ ನಾವು ಈ ಹಣ್ಣನ್ನು ಚೆನ್ನಾಗಿ ಒಣಗಿಸಿ ಇಟ್ಕೋಬೇಕು. ನೋಡಿ, ವೆಜಿಟೇಬಲ್ ತಂದೂರಿ ಮಾಡೋ ಅಂಥ ಈ ಸ್ಟಿಕ್ಕಿಗೆ ನಾನು ಈ ಹಣ್ಣುಗಳನ್ನ ಈ ಥರ ಒಂದಕ್ಕೆ ಒಂದು ಸೇರಿಸಿ ಅದನ್ನು ಲೈಟಾಗಿ ಪ್ರೆಸ್ ಮಾಡಿ ಬಿಸಿಲಲ್ಲಿ ಇಟ್ಟು ಒಣಗಿಸ್ಬೇಕು. ಚೆನ್ನಾಗಿ ಬಿಸಿಲಿದ್ರೆ ಮಾತ್ರ ಇದು ಒಣಗುತ್ತೆ, ಇಲ್ಲಾಂದರೆ ಹಣ್ಣು ಬೇಗ ಹಾಳಾಗುತ್ತೆ. ಸೊ ಈ ಸಮ್ಮರಲ್ಲಿ ನೀವು ಈ ಹಣ್ಣನ್ನು ಒಣಗಿಸಿ ಇಟ್ಕೊಳ್ಳೋವಂಥ ಪ್ರಯತ್ನನ ಸಹ ಮಾಡ್ಬೋದು. ನಾವೇನು ಫಿಗ್ ಅಂತ ತಿಂತಿದ್ದೀವಿ ಅದೇ ಫ್ಯಾಮಿಲಿಗೆ ಸೇರಿರೋದ್ರಿಂದ ಅದೇ ರುಚಿ ಇರುತ್ತೆ. ಆ ಟೆಕ್ಸ್ಚರು, ಕಲ್ಲರು ಎಲ್ಲ ನಮಗೆ ಅದೇ ಥರ ಸಿಗುತ್ತೆ. ಸೊ ಅಂಜೂರದಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ, ಹತ್ತಿ ಹಣ್ಣಲ್ಲಿ ಸ್ವೀಟ್ನೆಸ್ ಕಡಿಮೆ ಇರುತ್ತೆ. ನೋಡಿ, ಒಳಗಡೆ ಇರೋ ಸೀಡ್ಗಳು ಬೇಡ ಅಂದರೆ ಆ ಥರ ಅದನ್ನು ಸ್ಕ್ರೇಪ್ ಔಟ್ ಮಾಡಿಬಿಟ್ಟು ನಾವು ಅದನ್ನು ತಿನ್ಬೋದು. ಮೈಲ್ಡಾಗಿ ಸ್ವೀಟ್ ಇರೋದ್ರಿಂದ ಇದು ಡಯಾಬಿಟಿಕ್ ಪೇಷಂಟ್ಸ್ಗೂ ತುಂಬ ಒಳ್ಳೆಯದು. ಹಾಗೆ ಇದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಸಹ ಮಾಡುತ್ತೆ. ಸಮ್ಮರಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳು ಹೀಟ್ ವೇವ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಕೃತಿ ನೀಡಿರುವಂತಹ ವರದಾನ ಈ ಹಣ್ಣು. ಈ ಹಣ್ಣುಗಳು ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ ಅಂತ ಕರಿಬೋದು. ಯಾಕಂದರೆ ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಹಾಗಾಗಿ ನಮ್ಮ ದೇಹಕ್ಕೆ ಬರುವಂಥ ಎಲ್ಲ ರೋಗ ರುಜಿನಗಳ ವಿರುದ್ಧ ಇದು ಫೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಬ್ಲಡ್ ಶುಗರ್ನ ಮೇಂಟೈನ್ ಮಾಡೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಸ್ನ ರೆಡ್ಯೂಸ್ ಮಾಡುತ್ತೆ. ಹಾಗೆ ಹಾರ್ಟನ್ನು ಒಳ್ಳೆ ಹೆಲ್ತಿ ಕಂಡೀಷನಲ್ಲಿ ಇಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೆ ಆ್ಯಂಟಿ ಇನ್ಫ್ಲಮೇಟರಿ ಆಗಿರೋದ್ರಿಂದ ಸ್ಕಿನ್ ಹೆಲ್ತನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಹಾಗೆ ಅಲರ್ಜಿ ಮತ್ತು ವೂಂಡಿದ್ರೆ ಅದು ಕೂಡ ಬೇಗ ಹೀಲ್ ಆಗುತ್ತೆ. ನೋಡಿ, ಈ ಥರ ಜಾಸ್ತಿ ಸೀಡ್ಸ್ ಇದಿರುತ್ತಲ್ವ, ಹಾಗಾಗಿ ಅದನ್ನು ಸ್ವಲ್ಪ ಪ್ರಮಾಣದ ಸೀಡ್ಸ್ನ ಸ್ಕ್ರೇಪ್ ಔಟ್ ಮಾಡಿಬಿಟ್ಟು ಸ್ವಲ್ಪ ಪ್ರಮಾಣದ ಸೀಡ್ಸ್ನ ಉಳಿಸ್ಕೊತಾ ಇದ್ದೀನಿ. ಇದೆಲ್ಲ ಅಂದರೆ ಅದು ರವೆ ರವೆ ಥರ ಬಾಯಿ ತುಂಬ ಸಿಗುತ್ತೆ. ಸೊ ನೀವು 1-2 ಫ್ರೂಟ್ ಹಾಕಿದಾಗ ನೀವು ಅಷ್ಟು ಹೋಲ್ ಫ್ರೂಟನ್ನು ಹಾಕಿ ಮಾಡ್ಕೋಬೋದು. ನನಗೆ ಇವತ್ತು ಜಾಸ್ತಿ ಹಣ್ಣು ಸಿಕ್ಕಿರೋದ್ರಿಂದ ನಾನು ಜಾಸ್ತಿ ಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಅದು ಸೀಡ್ಸ್ ಜಾಸ್ತಿ ಸಿಗಬಾರ್ದು ಅಂತ ಸ್ವಲ್ಪನೇ ಅದನ್ನು ಸ್ಕ್ರೇಪ್ ಔಟ್ ಮಾಡಿ ತೆಗೆದು ಮಿಕ್ಕಿದ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ತೊಟ್ಟಿನ ಭಾಗನ ತೆಗಿಬೇಕು ಮತ್ತು ಓಪನ್ ಮಾಡಿದ್ಮೇಲೆ ಇನ್ಸೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ಯೂಶ್ವಲಿ ಹಣ್ಣಾದಾಗ ಇನ್ಸೆಕ್ಟ್ಸ್ ಇರಲ್ಲ, ಯಾಕಂದರೆ ಅದು ಅದರ ಲೈಫ್ ಸೈಕಲ್ನ ಮುಗಿಸಿ ಅದು ಹಣ್ಣಾಗ್ತಾ ಇರಬೇಕಾದ್ರೆ ಅದು ಆಚೆ ಹೊಟ್ಟೋಗುತ್ತೆ. ಹಕ್ಕಿಗಳು ಮತ್ತು ಪ್ರಾಣಿಗಳು ಈ ಹಣ್ಣನ್ನು ತಿಂದು ಈ ಸೀಡ್ಸ್ನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತವೆ. ಹಾಗಾಗಿ ನಮಗೆ ಮನೆಗಳ ಮೇಲೆ ಅಥವಾ ಮನೆಗಳ ಸಂದಿಗಳಲ್ಲಿ, ಪೈಪ್ಗಳ ಸಂದಿಗಳಲ್ಲಿ ಈ ಗಿಡಗಳು ಹುಟ್ಟೋದನ್ನು ನಾವು ನೋಡ್ತೀವಿ. ಸೊ ಅದನ್ನು ಅಲ್ಲಿಂದ ರಿಮೂವ್ ಮಾಡಿ ಒಂದು ಒಳ್ಳೆಯ ಜಾಗದಲ್ಲಿ ಪ್ಲ್ಯಾಂಟ್ ಮಾಡೋದ್ರಿಂದ ಈ ಗಿಡಗಳನ್ನು ನಾವು ಉಳಿಸ್ಕೋಬೋದು. ಈ ಮರಗಳು ಅತಿ ಹೆಚ್ಚು ಆಕ್ಸಿಜನ್ನ ಕೊಡ್ತವೆ. ಹಾಗಾಗಿ ಎಲ್ಲ ದೇವಸ್ಥಾನದ ಸುತ್ತಮುತ್ತ ಇಂಥ ಮರಗಳನ್ನ ನೆಟ್ಟಿರ್ತಾರೆ. ಪ್ರಾಚೀನ ಕಾಲದಿಂದಲೂ ಭಾರತೀಯರು ವೈಜ್ಞಾನಿಕವಾಗಿ ಬಹಳ ಮುಂದುವರೆದ ನಾಗರಿಕರಾಗಿದ್ದಾರೆ. ಇನ್ಫರ್ಟಿಲಿಟಿಗೆ ಮತ್ತು ರಿಪ್ರೊಡಕ್ಟಿವ್ ಹೆಲ್ತ್ ಡಿಸಾರ್ಡರ್ಗೆ ಬೆಳಗ್ಗೆ ದೇವಸ್ಥಾನದ ಹತ್ರ ಹೋಗಿ ಈ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಈ ಮರನ ಪೂಜೆ ಮಾಡಿ ಅಂತ ಹೇಳ್ತಾಯಿದ್ರು. ಅದರ ಮೂಲ ಉದ್ದೇಶ, ಪೂಜೆ ಮಾಡಬೇಕಾದ್ರೆ ಆ ಫ್ರೆಶ್ ಆಗಿ ಉದುರಿರೋಂಥ ಈ ಹಣ್ಣುಗಳನ್ನು ಯಥೇಚ್ಛವಾಗಿ ತಿಂತಾಯಿದ್ರು. ಈ ಹಣ್ಣುಗಳ ಸೇವನೆಯಿಂದ ರಿಪ್ರೊಡಕ್ಟಿವ್ ಹೆಲ್ತು ತುಂಬ ಇಂಪ್ರೂವ್ ಆಗುತ್ತೆ. ಸುಮ್ಮನೆ ದಿನ ಬೆಳಗ್ಗೆ ಹೋಗಿ ಈ ಹಣ್ಣನ್ನು ತಿನ್ನಿ ಅಂತ ಅಂದರೆ ಬೆಳಗ್ಗೆ ಯಾರು ಎದ್ದು ಹೋಗಿ ತಿಂತಾರೆ. ಸೊ ಹಾಗಾಗಿ ಇದಕ್ಕೆ ಒಂದು ದೈವತ್ವದ ಟಚ್ಚನ್ನು ಕೊಟ್ಟಿದ್ದಾರೆ. ಎಷ್ಟು ಬುದ್ಧಿವಂತರಲ್ಲ ನಮ್ಮ ಪೂರ್ವಿಕರು. ನೋಡಿ, ಸುಮಾರು ಒಂದು 10 ಫ್ರೂಟ್ನ ತಗೊಂಡು ಅದರ ಒಳಗಡೆ ಇರೋ ಸೀಡ್ಸ್ನ ರಫ್ಲಿ ಸ್ಕ್ರೇಪ್ ಔಟ್ ಮಾಡಿದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಸೀಡ್ಸ್ ಉಳಿದಿದೆ. ಸೊ ಈಗ ಇದಕ್ಕೆ ನಾನು ಬೆಲ್ಲನ ಕರಗಿಸಿ ಶೋಧಿಸಿರೋ ಅಂತಹ ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ
ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೋಡಿ, ಬ್ಲೆಂಡ್ ಮಾಡಿದ್ರೆ ಎಷ್ಟು ತಿಕ್ಕಾಗಿ ಬಂದಿದೆ. ಸೇಮ್ ನಿಮಗೆ ಅಂಜೂರದ ಜ್ಯೂಸ್ ಏನು ಕುಡಿತೀರ ಅದೇ ಟೇಸ್ಟು ಫ್ಲೇವರ್ ಇರುತ್ತೆ ಇದರಲ್ಲಿ. ಸೊ ಈಗ ಮಡಿಕೆ ನೀರನ್ನ ಮತ್ತು ಇನ್ನೊಂದು ಸ್ವಲ್ಪ ಬೆಲ್ಲದ ನೀರನ್ನ ಆ್ಯಡ್ ಮಾಡಿ, ಹಾಗೆ ಚಿಟಿಕೆ ಸಾಲ್ಟನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ. ಅಂಜೂರದ ಹಣ್ಣಿನ ಫ್ಲೇವರ್ ಮತ್ತು ಟೆಕ್ಸ್ಚರ್ನ ಹೊಂದಿರುವಂತಹ, ಅದಕ್ಕಿಂತ ಹೆಚ್ಚು ಹೆಲ್ತ್ ಬೆನಿಫಿಟ್ಸ್ ನೀಡುವಂತಹ ಹತ್ತಿ ಹಣ್ಣಿನ ಜ್ಯೂಸ್ ಸವಿಯಲು ಸಿದ್ಧವಾಗಿದೆ. ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ನ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.